ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವಾಗ ಏನಪ್ಪ ಅಂತ ಅಂದರೆ, ಪುನೀತ್ ಕೆರೆಹಳ್ಳಿ ಅವರು ಗೋ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳು 108 ಇದ್ರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ದೇನೆ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ಅವರು ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನದೊಂದು ಸಲಹೆ, ಈ ಪುನೀತ್ ಕೆರೆಹಳ್ಳಿ ಅವರೇ ಈ ಸಿಕ್ಸರ್ ಸಿದ್ದುವಿನನ್ನು ಒಂದು ಸ್ವಲ್ಪ ಸಲಹೆಯನ್ನು ಪಡೆದುಕೊಳ್ಳಿ. ಯಾಕಂದರೆ ಅವನು ಬಹಳ ಇಂಟೆಲಿಜೆಂಟ್. ಅವನು ಏನಪ್ಪ ಅಂತಂದರೆ, ರೈತರು ಹಸು ಕರುಗಳನ್ನು ವಯಸ್ಸಾದ ಮೇಲೆ ರೈತರು ಒಂದು ಎಕ್ಸಾಂಪಲ್ ರೈತರು ಹಸುಗಳನ್ನು ವಯಸ್ಸಾದ ಮೇಲೆ ಮಾರೋದುಂಟು. ಯಾಕೆ ಅಂತಂದರೆ ಅವರ ಜೀವನ ಗುಣಮಟ್ಟ ಉತ್ತಮವಾಗಿರೋದಿಲ್ಲ. ಅದಕ್ಕೋಸ್ಕರ ಅವರು ಅದರಿಂದ ಅದು ಮಾರೋದ್ರಿಂದ ಒಂದು 4 ಕಾಸು ಬರುತ್ತೆ ಅನ್ನೋದಕ್ಕೋಸ್ಕರ ಮಾರ್ತಾರೆ. ಈಗ ನೀವು ಗೋಶಾಲೆಗಳನ್ನು ಸ್ಥಾಪಿಸಿದ್ದೀರ, ಅವ್ರು ತಂದು ಹಸುಗಳನ್ನು ಬಿಡಬೇಕು. ಸ್ವಲ್ಪ ವ್ಯವಸ್ಥೆಯನ್ನು ಚೇಂಜ್ ಮಾಡಿ. ಯಾಕೆಂದರೆ ಇದು ಗೋ ಹತ್ಯೆ ಅನ್ನೋದೇನಿದೆ, ಅದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂಥದ್ದು. ಗೋ ಹತ್ಯೆ, ಗೋವುಗಳನ್ನು ಗೋ ಮಾತೃಸ್ಥಾನವನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಈ ನಮ್ಮ ಧಾರ್ಮಿಕ ಭಾವನೆಗಳಿಂದ ಕಲೆಕ್ಟ್ ಆಗ್ತಕ್ಕಂಥ, ಅಂದರೆ ದೇವಸ್ಥಾನಗಳಲ್ಲಿ ಉಂಡಿಯ ರೂಪದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಕಾಣಿಕೆಗಳನ್ನು ರೈತರಿಗೆ ಮತ್ತು ಹಸುವನ್ನು ಖರೀದಿಸುವ ಗೋಶಾಲೆಗಳಿಗೆ ನೀಡಿ. ಇದರಿಂದ ಗೋಶಾಲೆಯವರು ಹಣವನ್ನು ಕೊಟ್ಟು, ಅವ್ರಿಗೂ ಜಾಸ್ತಿ ಅಮೌಂಟ್ ಏನು ಬೇಕಾಗಿಲ್ಲ, ಅವ್ರಿಗೆ ಆ ಹಸು ಎಷ್ಟು ವ್ಯಾಲ್ಯೂ ಇರ್ತದೆ ಅಷ್ಟು ಅಂದರೆ ಒಂದು ಸ್ವಲ್ಪ. ಅವರು ಕೂಡ ರೈತರು ಕೂಡ ವಿಶಾಲ ಹೃದಯದವರು. ಅವರು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನು ಕೇಳೋದಿಲ್ಲ. ಏನಪ್ಪ ಅಂತಂದರೆ ಅವ್ರ ಜೀವನ ಗುಣಮಟ್ಟಕ್ಕೆ ಸರಿದೂಗಿಸಲು ಅದಷ್ಟಾದರೆ ಸಾಕು. ಇನ್ನೇನು ಜಾಸ್ತಿ ಅವರು ಈ ಹಸು ಮಾರ್ಬಿಟ್ಟು ಅವರು ಏನು ಕೋಟೆ ಬಂಗ್ಲೆ ಕಟ್ಟಲ್ಲ. ಯಾಕೆ ಅಂತಂದರೆ ಅವ್ರು ನಿಜವಾಗ್ಲೂ ಅವ್ರಿಗೆ ಬೆಳೆದಂಥ ಬೆಳೆಗೆ ಉತ್ತಮವಾದಂತಹ ನಿಖರವಾದಂತಹ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟಿದ್ರೆ ಅವರು ಹಸುಗಳನ್ನು ಮಾರ್ತಾ ಇರಲಿಲ್ಲ. ಫ್ರೀಯಾಗೇ ಗೋಶಾಲೆಗಳಿಗೆ ಬಿಟ್ಟು ಬರ್ತಾಯಿದ್ರು. ಅವ್ರ ಜೀವನ ಗುಣಮಟ್ಟ ಕಷ್ಟವಾಗಿರೋದ್ರಿಂದ ಈ ಹಸುವನ್ನು ಮಾರಿದ್ರೆ ಸ್ವಲ್ಪ ಏನಾದರೂ ಒಂದಷ್ಟು ಕಾಸು ಸಿಗ್ಬೋದೇನೋ ಅಂತ ಆಸೆಯಿಂದ ಮಾರ್ತಾರೋ ಹೊರತು ಬೇರೆ ಇನ್ಯಾವುದೇ ಇದರಿಂದಲ್ಲ. ಯಾಕೆಂದರೆ ಅದನ್ನು ಮಾರಿದ್ರೆ ಒಂದಷ್ಟು ದಿನ, ಅವ್ರು ಕೊಡ್ತಕ್ಕಂಥದ್ದು 2,000 3,000 ಇದೆಷ್ಟು ದಿನ ಬರುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಬೆಲೆ ಏರಿಕೆ ಆಗಿದೆ. ಆದ್ದರಿಂದ ಹಸುಗಳನ್ನು ಮಾರ್ತಾರಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ರೈತರು ಕೂಡ ವಿಶಾಲ ಹೃದಯದವರು, ಸ್ವಲ್ಪ ಅಮೌಂಟ್ ಕೊಟ್ರೇ ಕೊಡ್ತಾರೆ. ಯಾಕಂತಂದರೆ ನಮ್ಮ ಧಾರ್ಮಿಕ ಭಾವನೆಯಿಂದ ಕಲೆಕ್ಟ್ ಆಗ್ತಕ್ಕಂಥ ಉಂಡಿ ಹಣವನ್ನು ನಾವು ಬೇರೆ ಸರ್ಕಾರಕ್ಕೆ ಯಾಕೆ ಕೊಡಬೇಕು? ಈಗ ಸರ್ಕಾರ ಗೋ ಹತ್ಯೆನ ನಿಲ್ಲಿಸ್ತಾ ಇಲ್ಲ ಅಂದಮೇಲೆ ನಾವ್ಯಾಕೆ ಅದಕ್ಕೆ ಕೊಡಬೇಕು? ಅದರಿಂದ ನಾವೇನು ಮಾಡಬೇಕು, ಆ ಉಂಡಿ ಅಮೌಂಟನ್ನು ಒಂದು ಲೆಕ್ಕಾಚಾರವಾಗಿ ಮಾಡಿ, ಈ ಒಂದು ಲೆಕ್ಕಾಚಾರವಾಗಿ ಹಸುಗಳನ್ನು ಖರೀದಿಸಲು ಮತ್ತು ಆ ಗೋಶಾಲೆಗಳಲ್ಲಿ ಮುಂದೊಂದಿನ ಯಾವ ರೀತಿಯಾದಂಥ ವ್ಯವಸ್ಥೆ ಬರಬೇಕು ಅಂತಂದರೆ, ರೈತರು ಬೆಳೆದಂಥ ಬೆಳೆ ಏನಾದರೂ ಸಮರ್ಪಕವಾಗಿ ಬೆಲೆ ಸಿಗಲಿಲ್ಲ ಅಂತಂದರೆ ಗೋ ಆಹಾರವನ್ನು ಖರೀದಿಸುವ ಮಟ್ಟಿಗೆ ಬರಬೇಕು ಆ ದುಡ್ಡು, ಆ ರೇಂಜ್ಗೆ. ಅಂತ ಅಂದರೆ ತರಕಾರಿ, ಈ ಬೆಳೆಗಳು ಇವೆಲ್ಲ ತಾತ್ಕಾಲಿಕ ಬೆಳೆ ಏನಿರ್ತವೆ, ಟೊಮೊಟೊ ಹಣ್ಣು, ಬೆಂಡೆಕಾಯಿ, ನುಗ್ಗೆಕಾಯಿ, ಸೌತೆಕಾಯಿ, ಇವೆಲ್ಲ ಸ್ವಲ್ಪ ಕ್ವಾಲಿಟಿ ಲೆಸ್ ಆಗಿರ್ತಕ್ಕಂಥವೆಲ್ಲವನ್ನು ಗೋಗಳಿಗೆ ದುಡ್ಡು ಕೊಟ್ಟು ತಗೊಂಡೋಗಿ ಗೋವನ್ನು ಮೇಯಿಸುವ ರೀತಿಯಲ್ಲಿ ಇರಬೇಕು. ಆ ರೀತಿ ವ್ಯವಸ್ಥೆ ನಿಮ್ಮ ಕೈಲಿ ತರೋಕ್ಕಾಗುತ್ತಾ? ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸರಿನಾ? ಪ್ಲ್ಯಾನ್ ಬೇಕು. TV ಅವ್ರಿಗೆಲ್ಲ ಇದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನೋ TRP. ಒಂದಷ್ಟು ಸಚಿವರುಗಳಿಂದ ಒಂದಷ್ಟು ಹೋಗುತ್ತೆ ಅಂತ ಅನಿಸುತ್ತೆ. ಅದು ನಿಖರವಾಗಿ ಗೊತ್ತಿಲ್ಲ. ಮಾಧ್ಯಮಗಳು ಮಾರಾಟವಾಗ್ಬಿಟ್ಟಿದೆ. ಯಾಕಂದರೆ ನಾನು ಕೊಡ್ತೀನಿ, ನೀವು ಮಾಡ್ತೀರಾ? ಟೇಡೇವ್ ಅಂದಲೇ ಇಲ್ಲ ನೋಡಿ. ಮಾರಾಟವಾಗಿರೋ ಮಾಧ್ಯಮಗಳು ಬೇರೆ ಯಾವುದೂ ಬೇಕಾಗಿಲ್ಲ. ಬಡವರೇ ಬೇಕಾಗಿಲ್ಲ ಕಣ್ರಿ. ನೀವೇನಾದರೂ ಅಂದ್ಕೊಳ್ಳಿ, ಬಡವರು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದೇನೋ ರಾಜಕಾರಣಿ ವ್ಯಕ್ತಿಗಳು. ಅವ್ರ ತಿಕ್ದಿಂದನೇ ಇರಬೇಕು ಇವರು.
ಅವ್ರೇನು ಹೇಳಿದ್ರು ಅವ್ರು ಊಸ್ಬಿಟ್ರ ಇಲ್ಲ ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಅದಷ್ಟೇ ಬೇಕಾಗಿರೋದು ಅವ್ರಿಗೆ, ಇನ್ನೇನು ಬೇಕಾಗಿಲ್ಲ. ಜನಸಾಮಾನ್ಯ ನೀನು ಹೊಟ್ಟೆಗಿಲ್ದವರು ಸತ್ತೋಗು ಅಂತಾರೆ ಹೊರತು ನಿನ್ಗೇನಾಗಿದೆಯಪ್ಪ ಸಮಸ್ಯೆ ಅಂತ ಕೇಳೋರು ಯಾರೂ ಇಲ್ಲ. ಆದ್ದರಿಂದ ನೋಡಿ, ಇವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಲೀಟರ್ಗೆ 3 ರೂಪಾಯಿ ಜಾಸ್ತಿ ಆಗ್ತಾ ಇರ್ಬೋದು. ಆದರೆ ಪ್ರಧಾನ ಮಂತ್ರಿಗಳ ಕರೆಯಿಂದ ಚಿನ್ನದ ಬೆಲೆ ಏರಿಕೆ ಆಯಿತು, ಡೀಸೆಲ್ ಬೆಲೆ ಏರಿಕೆ ಆಯಿತು, ವಿದೇಶಿ ಪ್ರವಾಸಕ್ಕೆ ತೆರಿಗೆ ಅಂತೆಲ್ಲ ಸುದ್ದಿಯನ್ನು ಬಿತ್ತರಿಸುವ ಮಾಧ್ಯಮಗಳೇನಿದೆ ಇವು ಯಾಕೆ ಸರ್? ಹೋಗಿ ಸಚಿವರ ಮುಂದೆ ಮೈಕ್ ಹಿಡಿದು, ಸರ್ ಬಡವರಿಗೆ ತೊಂದರೆ ಆಗ್ತಾ ಇದೆ, ನಿಮ್ಮಲ್ಲಿರುವ ಆಸ್ತಿಯನ್ನು ಎಷ್ಟು % ದಾನ ಕೊಡ್ತೀರಾ? ಇದರಲ್ಲಿ ನೀವು ನಿಜವಾದ ಹೀರೋಗಳಾಗಬೇಕು ಅಂದರೆ ಇಂತಹ ಸಂದರ್ಭದಲ್ಲಿ ಅವ್ರ ಬಡವರ ಹೊರೆಗಳನ್ನು ಕಡಿಮೆ ಮಾಡಬೇಕು ಅಂತ ಏನಕ್ಕೆ ಹೇಳಲ್ಲ? ಇಂಥ ಐಡಿಯಾ ಬರೋದೇ ಇಲ್ವಾ ಅವ್ರಿಗೆ? ಇಲ್ಲ ಗೊತ್ತಿದ್ರೂ ಕೂಡ ದುಡ್ಡಿಸ್ಕೊ ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಅನ್ಕೋತೀನಿ. ಅದು ಬಿಟ್ಟಾಕಿ ನೆಕ್ಸ್ಟು ಜನಗಳು ಚೇಂಜಸ್ ಆಗಬೇಕು. ಹೇಳ್ತಾ ಇದ್ದೀನಿ ಕೇಳ್ರಿ, ನಾವು ನಮ್ಮದೇನು ಆಡಳಿತ ನಾವು ಮಾಡ್ಕೊತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಆಡಳಿತ ಇರುವುದು ನಮ್ಮ ಕೈಯಲ್ಲ, ಎಲ್ಲರ ಕೈಯಲ್ಲೂ ಆಡಳಿತ ಇರಬೇಕು. ಹಂಗಂದ್ರೆ ಈ ರಾಜಕೀಯ ವ್ಯವಸ್ಥೆನೇ ಸರಿ ಇಲ್ವಾ? ಅಥವಾ ಸಂವಿಧಾನದ ವ್ಯವಸ್ಥೆನೇ ಸರಿ ಇಲ್ವಾ? ರಾಜಕಾರಣಿಗಳಿಗೆ ಏಕೆ ಕೋಟಿ ದುಡ್ಡು? ಈಗ ಜನಸಾಮಾನ್ಯನ ಪರಿಸ್ಥಿತಿಯನ್ನು ಯಾಕೆ ತೋರಿಸ್ತಾ ಇಲ್ಲ ಈ ಮಾಧ್ಯಮಗಳು? ಸಾಮಾನ್ಯ ವ್ಯಕ್ತಿ ಕೇಳಬೇಕಾಗಿರೋ ಪ್ರಶ್ನೆಗಳು ಏನಪ್ಪ ಅಂತಂದರೆ, ಬಡವರಾಗೇ ಇದ್ದಾರೆ, ಶ್ರೀಮಂತರು ಯಾಕೆ ಬಡವರಾಗ್ತಿಲ್ಲ ಅಂತ ನೋಡಿ. ಸಾವಿರಾರು ಕೋಟಿಗಳನ್ನು ನೀವು ಗಳಿಸಿಟ್ಟಿರ್ತಿರಲ್ಲ, ಏನಕ್ಕಾಗಿ? ಒಬ್ಬ ಸಾಮಾನ್ಯ ವ್ಯಕ್ತಿ ದುಡಿತಾನೆ, ತಿಂತಾನೆ, ಸ್ವಲ್ಪ ಸೇವಿಂಗ್ಸ್ ಮಾಡಿರ್ತಾನೆ. ಏನಕ್ಕೆ ಅಂತಂದರೆ, ನಾನು ಇಲ್ಲದ ಸಮಯದಲ್ಲಿ ಅವರ ಫ್ಯಾಮಿಲಿ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ. ಅವರು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದಾಗ ಅವ್ರ ಫ್ಯಾಮಿಲಿಗೋಸ್ಕರ ಸ್ವಲ್ಪ ಅಮೌಂಟ್ನ ಮಾಡಿರ್ತಾರೆ. ಈ ರಾಜಕೀಯದವ್ರು ಇದ್ದಾರಲ್ಲ, ಇವರು ಸಾವಿರಾರು ಕೋಟಿ ಮಾಡಿರ್ತಾರೆ. ಏನಕ್ಕೆ? ಈಗ ನಿಮ್ಮ ಮಾಡಿರೋವಂಥ ಆಸ್ತಿಗಳನ್ನೆಲ್ಲ ದಾನ ಮಾಡಿಬಿಡಿ. ನೀವು ಅಕಸ್ಮಾತ್ ತೀರೋದಾಗ 1,000 ಜನಕ್ಕೆ ಮರಿ ಊಟ, ವೆಜ್ ಆದವ್ರಿಗೆ ವೆಜ್ ಊಟ, ಸರಿನಾ? ನಾವೇ ಮಾಡ್ತೀವಿ, ನಿಮ್ಮ ಮಕ್ಳಿಗೊಂದು ಕೆಲಸನೂ ಕೊಡ್ತೀವಿ. ಇರೋ ಆಸ್ತಿನೆಲ್ಲ ಗೌರ್ಮೆಂಟಿಗೆ ಬರೆದು ಬಿಡಿ. ಬಡವರು ಉದಾಹರಣಾರು ಆಯ್ತಾರೆ. ಇಲ್ಲ ಅಂತಂದರೆ ನೀವು ಮಾಡ್ಕೊಂಡು ಸಾಯ್ತಾ ಇರ್ತೀರ. ಬಡವರು ಇಲ್ಲಿ ಪಾಪ ಒಟ್ಟಿಗಿಲ್ಲ ಅಂದ್ರೂ ಸಾಯ್ತಾ ಇರ್ತಾರೆ. ನೀವು ಬೇಕಾದ್ರೆ ಸತ್ತೋಗ್ಬಿಡಿ, ರಾಜಕಾರಣಿ ವ್ಯಕ್ತಿಗಳೇ, ನೀವು ಸತ್ತೋಗ್ಬಿಡಿ, ಏನು ಟೆನ್ಷನ್ ಇಲ್ಲ, ಸರಿನಾ? ಸಾಯೋಕ್ಕೂ ಮುಂಚೆ ನಿಮ್ಮ ಆಸ್ತಿಗಳು ಏನಿದೆ ಅದನ್ನೆಲ್ಲ ಗೌರ್ಮೆಂಟಿಗೆ ಬರೆದ್ಬಿಡಿ. ನಿಮ್ಮ ಮಕ್ಳಿಗೆ ಒಂದೊಂದು ಕೆಲಸ ನಾವೇ ಕೊಡಿಸ್ತೀವಿ ನಿಂತೆ, ಸರಿನಾ? ನಿಮ್ಮ ಮಕ್ಳಿಗೇನು ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಭಾಷಣ ಮಾಡಿಬಿಟ್ಟು ಮಕ್ಳಿಗಾಗಿ ಸಾವಿರಾರು ಕೋಟಿ ಮಾಡ್ತಕ್ಕಂಥ ಕಚಡ ಕಜ್ಜಿ ಕಂತ್ರಿ ನಾಯಿ ಬೊಡ್ಡೇತವು ನೀವೆಲ್ಲ. ಅಂಥ ನಾಯಿ ಕಚಡ ಬೊಡ್ಡೇತವು. ಬಡವ್ರ ಮಕ್ಕಳನ್ನ ಬೆಳೆಸ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ನಿಮ್ಮ ಮಕ್ಳಿಗೆ ಮಾಡ್ತಾ ಇರಕ್ಕಂಥದ್ದು ದೇವರು ಎಲ್ಲಿಂದಾರು ಏನಾದ್ರು ಒಂದು ತಂದೆ ಹಾಕಿದ್ರೆ ನಿಮಗೆ ಫಸ್ಟು ರಾಜಕಾರಣಿ ವ್ಯಕ್ತಿಗಳೇ ಸತ್ತೋಗ್ಬಿಡ್ಲಿ ಕಣಪ್ಪ. ಸತ್ತೋಗ್ಬಿಟ್ರೆ ದೇಶ ನಿಜವಾಗ್ಲೂ ದೇವ್ರಾಣೆ ಉದ್ಧಾರ ಆಯ್ತದೆ, ಸರಿನಾ? ಅವಾಗಲಾದರೂ ಉದ್ಧಾರ ಆಯ್ತದೆ. ಅಲ್ಲಿ ಗಂಟ ಎಲ್ಲಿಗೂ ಉದ್ಧಾರ ಆಗಲ್ಲ. ಒಂದು ಕಾನೂನು, ಅವರು ಒಂದು ಕಾನೂನು ತಗೊಬರಲಿ, ನೀವು ಒಂದು ಕಾನೂನನ್ನ ಲೂಸ್ ಮಾಡ್ಕೊಂಡು ಬನ್ನಿ. ಒಂದು ಕಾನೂನು ಕೇಂದ್ರದಿಂದ ತರಲಿ, ಒಂದು ಕಾನೂನು ರಾಜ್ಯದಲ್ಲಿ ರಿಲೀಫ್ ಮಾಡಲಿ. ಯಾಕೆ? ನಿಮಗೂ ಬೇಳೆ ಬೇಯಿಸ್ಕೋಬೇಕಲ್ಲ, ಅದಕ್ಕೆ. ಯಾಕೆ ನಿಮ್ಮ ಮಕ್ಕಳನ್ನ ಅಲ್ಲಿಗೆ ತಗೋಗಿ ನಿಲ್ಲಿಸಿ ಹೋರಾಟ ಮಾಡಿಸಿ ಪೊಲೀಸ್ ಕೈಲಿ ಏಟು ಹೊಡಿಸಿ ಅದೆಲ್ಲ ಬೇಕಾಗಿಲ್ಲ ಅಲ್ವಾ ನಿಮಗೆ? ನಿಮ್ಮ ಮಕ್ಕಳು ಮಾತ್ರ ಫಾರಿನ್ಗಳಲ್ಲಿ, ನಮ್ಮ ಬಡವರು ಮಿಡಲ್ ಕ್ಲಾಸ್ನವರೆಲ್ಲ ಬೀದಿಲಿ. ಕಚಡ ಕಜ್ಜಿ ಕಂತ್ರಿ ನಾಯಿಗಳ ಬೇಗ ಸತ್ತೋಗ್ಬಿಡಿ. ಏನಾದರೂ ನೀವೊಂದು ಬೇರೆಯವ್ರಿಗೆಲ್ಲ ಸಾವು ಬರ್ತದ, ನಿಮ್ಗೆ ಯಾಕೆ ಸಾವು ಬರಲ್ಲೋ ಗೊತ್ತಿಲ್ಲ. ಬಡ್ಡೆ ತವಕ ಮಾತ್ರ ನೀವು ರಾಜಕೀಯದವ್ರು ಸತ್ತೋಗ್ಬಿಟ್ರೆ ದೇವ್ರಾಣೆ, ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನೆಮ್ಮದಿನೇ. ನೀವು ಯಾವಾಗ ಸಾಯ್ತೀರಾ ಅನ್ನೋದನ್ನು ಫಸ್ಟು ನಾವು ಹೋಗಿ ಪ್ರಜೆಗಳ ಶಾಸ್ತ್ರ ಕೇಳ್ಬೇಕನ್ಸುತ್ತ. ಯಾಕೆ ಹೇಳಿ, ಅಂಥ ವ್ಯವಸ್ಥೆ ಇದೆ. ಯಾಕಂದರೆ ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೊಟ್ಟೋಗ್ಬಿಡ್ತೀರಾ, ಅದ್ರ ಬೆಲೆ ಎಲ್ಲಿ ಗೊತ್ತಾಗುತ್ತೆ ನಿಮಗೆ? ಏನಾದರೂ ಅಂತ ಕೆಂಬಿಟ್ರು ಇಲ್ಲಿ ಆಪ್ರೇಷನ್ ಆಗಬೇಕು ಅಂದರೆ ಎಷ್ಟು ಪರದಾಡ್ತಾನೆ ಅಂತ ನೋಡಿದ್ದೀರಾ? ಅದು ನಿಮ್ಗೇನಾದರೂ ಗೊತ್ತಿದೆಯಾ? ಯಾಕೆ ಹೇಳಿ, ನಿಮ್ಮ ಮಕ್ಕಳು ಉತ್ತಮವಾದಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಬಿಡ್ತಾರೆ, ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಬಿಡ್ತಾರೆ. ನಿಮ್ಗೇನು ಇದು ಬೇಕಾಗಿಲ್ಲ. ಬಡವ್ರ ಮಕ್ಕಳು ಏನಾದರೂ ಆಗಲಿ ನಿಮಗೇನು. ಪುನೀತ್ ಕೆರೆಹಳ್ಳಿ ಅವ್ರಿಗೆ ನನ್ನೊಂದು ಸಲಹೆ, ಅದೇನಪ್ಪ ಅಂತಂದರೆ, ಮನುಷ್ಯರಿಗೆ ಹೇಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಮಾಡಿಸ್ತೀವೋ ಅದೇ ರೀತಿ ಹಸು ಮತ್ತು ಕರುಗಳಿಗೆ ಮಾಡಿಸಿದ್ರೆ
ಗೋ ರಕ್ಷಕರನ್ನು ಕಾಪಾಡಬಹುದು, ಗೋವುಗಳನ್ನು ಕಾಪಾಡಬಹುದು. ಆದರೆ ವ್ಯವಸ್ಥೆ ಸಮರ್ಪಕವಾಗಿರಬೇಕು. ನೋಡಿ, ವ್ಯವಸ್ಥೆ ಎತ್ತ ಸಾಗುತ್ತಿದೆ ಎಂದರೆ, ನೀವು 2 ಗಂಟೆಗಳ ಕಾಲ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ, 2 ಅವರ್ ಬಿಟ್ಕೊಂಡು ಬಂದಿದ್ದಾರೆ ಅಂತಂದ್ರೆ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಎಂಬುದನ್ನ ತಿಳ್ಕೊಬೇಕಾಗಿದೆ ನಾವು. ಇವಾಗ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಯಾವ ರಾಜಕಾರಣಿಗಳು ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಅಂತ ಎಷ್ಟು % ದಾನ ಕೊಡ್ತೀರಾ ಹೇಳಿ ನೋಡೋಣ. ಮಾಧ್ಯಮದವ್ರೆ ಬೇರೆ ಎಲ್ಲ ಚರ್ಚೆ ಮಾಡ್ತಿರಲ್ಲ ನೋಡಿ. ಈಗ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಸರ್, ನೀವು ಎಷ್ಟು % ನಿಮ್ಮ ಆಸ್ತಿಯಲ್ಲಿ ದಾನ ಮಾಡ್ತೀರಾ ಅಂತ ಕೇಳಿ. ಯಾಕೆ ಜನಸಾಮಾನ್ಯರ ಪರಿಸ್ಥಿತಿ ನಮ್ಮಂತೆಯೇ ಇರಲಿ ಅಂತ ಯಾಕೆ ಆಶಿಸಲ್ಲ? ಇದನ್ನೆಲ್ಲ ಕೇಳಕ್ ನಿಮ್ಗೆ ಇದಿರಲ್ಲ. ಬೇರೆದೇನಪ್ಪ ಪ್ರಧಾನ ಮಂತ್ರಿ ಮತ್ತೆ ಆ ಸಚಿವರು ಹಿಂಗಂದ್ರು, ಈ ಸಚಿವರು ಹಿಂಗಂದ್ರು ಅಂತ ಮಾತ್ರ ಹೇಳೋದಕ್ಕೆ ಬರುತ್ತೆ. ಇದನ್ನ ಕೇಳಿ, ಎಷ್ಟು % ಕೊಡ್ತೀರಾ ನಿಮ್ಮ ಜನಸಾಮಾನ್ಯರಿಗಾಗಿ ನಮ್ಮ ಪ್ರಾಣವನ್ನೇ ಮುಡಿಪಾಗಿರ್ತೀವಿ ಅಂತ ಹೇಳುವಂತ ವ್ಯಕ್ತಿಗಳು ಎಷ್ಟು % ದಾನ ಕೊಡ್ತಾರೆ ಕೇಳಿ ನೋಡೋಣ. ಇದರಿಂದ ಈಗ ಹೆಚ್ಚಾಗಿರುವ ₹3 ಎಷ್ಟು ಮೊದಲೆಲ್ಲ ಪ್ರಾಮಾಣಿಕ ಪತ್ರಕರ್ತರ ಹತ್ಯೆ ಆಗ್ತಾ ಇತ್ತು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದ್ರೆ ನಾವು ವ್ಯವಸ್ಥೆ ಸಂಪೂರ್ಣವಾಗಿ ಸರಿಯಾಗಿದೆಯಾ ಎಂದು ಅರ್ಥ ಮಾಡ್ಕೋಬೇಕಾ, ಅಥವಾ ವ್ಯವಸ್ಥೆಗೆ ತಕ್ಕಂತೆ ಪತ್ರಕರ್ತರು ಬದಲಾಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾ? ಇವತ್ತಿನ ದಿನಗಳಲ್ಲಿ ಒಂದೂ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಆ ತರ ನಡೀತಾ ಇದೆ ಇವತ್ತಿನ ದಿನ. ಮಾರಾಟವಾಗಿರುವ ಪತ್ರಕರ್ತರು ಮತ್ತು ಮಾಧ್ಯಮಗಳು, ವ್ಯವಸ್ಥೆಯು ಚೆನ್ನಾಗಿ ಅದನ್ನು ಬಳಸಿಕೊಳ್ಳುತ್ತಿದೆ. ಪವರ್ ವ್ಯಕ್ತಿಗಳು, ಅದ್ಭುತವಲ್ಲವೇ? ಟಿವಿ ಅವ್ರಿಗೆಲ್ಲ ಇದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನು TRP. ಒಂದಷ್ಟು ಸಚಿವರುಗಳಿಂದ ಒಂದಷ್ಟು ಹೋಗುತ್ತೆ ಅಂತ ಅನ್ಸುತ್ತೆ, ಅದು ನಿಖರವಾಗಿ ಗೊತ್ತಿಲ್ಲ. ಮಾಧ್ಯಮಗಳು ಮಾರಾಟವಾಗ್ಬಿಟ್ಟಿದೆ. ಆದ್ರಿಂದ ಏಕೆಂದ್ರೆ ಕಾಗಕ್ಕ ಬೂಗಪ್ಪನ್ ನೋಡಿ, ಮಾರಾಟವಾಗಿರೋ ಮಾಧ್ಯಮಗಳು ಬೇರೆ ಯಾವ್ದೂ ಬೇಕಾಗಿಲ್ಲ. ಬಡವರೇ ಬೇಕಾಗಿಲ್ಲ ಕಣ್ರಿ. ನೀವೇನಾದ್ರೂ ಅನ್ಕೊಳ್ಳಿ, ಬಡವರು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದೇನೋ ರಾಜಕಾರಣಿ ವ್ಯಕ್ತಿಗಳು. ಅವ್ರ ತಿಕ್ದಿಂದನೇ ಇರ್ಬೇಕು ಇವರು. ಅವ್ರೇನ್ ಹೇಳಿದ್ರು, ಅವ್ರು ಊಸ್ಬಿಟ್ರ ಇಲ್ಲ ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಅದಷ್ಟೇ ಬೇಕಾಗಿರೋದು ಅವ್ರಿಗೆ, ಇನ್ನೇನು ಬೇಕಾಗಿಲ್ಲ. ಜನಸಾಮಾನ್ಯ ನೀನ್ ಹೊಟ್ಟೆಗಿಲ್ದವ್ರು ಸತ್ತೋಗು ಅಂತ ಅಂತಾರೆ ಹೊರತು ನಿನ್ಗೇನಾಗಿದೆಯಪ್ಪ ಸಮಸ್ಯೆ ಅಂತ ಕೇಳೋರು ಯಾರು ಇಲ್ಲ. ಆದ್ರಿಂದ ನೋಡಿ, ಇವಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಲೀಟರ್ಗೆ ₹3 ಜಾಸ್ತಿ ಆಗ್ತಾ ಇರ್ಬೋದು. ಆದ್ರೆ ಪ್ರಧಾನ ಮಂತ್ರಿಗಳ ಕರೆಯಿಂದ ಚಿನ್ನದ ಬೆಲೆ ಏರಿಕೆ ಆಯಿತು, ಡೀಸೆಲ್ ಬೆಲೆ ಏರಿಕೆ ಆಯಿತು, ವಿದೇಶಿ ಪ್ರವಾಸಕ್ಕೆ ತೆರಿಗೆ ಅಂತೆಲ್ಲ ಸುದ್ದಿಯನ್ನು ಬಿತ್ತರಿಸುವ ಮಾಧ್ಯಮಗಳೇನಿದೆ ಇವು ಯಾಕೆ ಸರ್? ಹೋಗಿ ಸಚಿವರ ಮುಂದೆ ಮೈಕ್ ಹಿಡಿದು, ಸರ್ ಬಡವರಿಗೆ ತೊಂದರೆ ಆಗ್ತಾ ಇದೆ, ನಿಮ್ಮಲ್ಲಿರುವ ಆಸ್ತಿಯನ್ನ ಎಷ್ಟು % ದಾನ ಕೊಡ್ತೀರಾ? ಇದರಲ್ಲಿ ನೀವು ನಿಜವಾದ ಹೀರೋಗಳಾಗಬೇಕು ಅಂದ್ರೆ ಇಂತಹ ಸಂದರ್ಭದಲ್ಲಿ ಅವ್ರ ಬಡವರ ಹೊರೆಗಳನ್ನು ಕಡಿಮೆ ಮಾಡಬೇಕು ಅಂತ ಏನಕ್ಕೆ ಹೇಳಲ್ಲ? ಇಂಥ ಐಡಿಯಾ ಬರೋದೇ ಇಲ್ವಾ ಅವ್ರಿಗೆ? ಇಲ್ಲ, ಗೊತ್ತಿದ್ರು ಕೂಡ ದುಡ್ಡಿಸ್ಕೊ ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಅನ್ಕೋತೀನಿ. ಅದು ಬಿಟ್ಟಾಕಿ ನೆಕ್ಸ್ಟು ಜನಗಳು ಚೇಂಜಸ್ ಆಗಬೇಕು. ಹೇಳ್ತಾ ಇದ್ದೀನಿ ಕೇಳ್ರಿ. ನಾವು ನಮ್ಮದೇ ಆಡಳಿತ ನಾವು ಮಾಡ್ಕೊತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಆಡಳಿತ ಇರುವುದು ನಮ್ಮ ಕೈಯಲ್ಲ, ಎಲ್ಲರ ಕೈಯಲ್ಲೂ ಆಡಳಿತ ಇರಬೇಕು. ಹಂಗಂದ್ರೆ ಈ ರಾಜಕೀಯ ವ್ಯವಸ್ಥೆನೇ ಸರಿ ಇಲ್ವಾ? ಅಥವಾ ಸಂವಿಧಾನದ ವ್ಯವಸ್ಥೆನೇ ಸರಿ ಇಲ್ವಾ? ರಾಜಕಾರಣಿಗಳಿಗೆ ಏಕೆ ಕೋಟಿ ದುಡ್ಡು? ಈಗ ಜನಸಾಮಾನ್ಯನ ಪರಿಸ್ಥಿತಿಯನ್ನ ಯಾಕೆ ತೋರಿಸ್ತಾ ಇಲ್ಲ ಈ ಮಾಧ್ಯಮಗಳು?